ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಇಲ್ಲಿ ಆಸೀನರಾಗಿರ್ತಕ್ಕಂಥ ಮಹಾಂತೇಶ್ ಅಂಗಡಿಯವರೇ ಮತ್ತು ನನ್ನ ಮಾವನವರಾದಂಥ ವೀರಣ್ಣ ಮಾವನವರೇ, ಮಂಜುನಾಥ್ ಮಾವನವರೇ, ಶರಣಪ್ಪ ಮಾವನವರೇ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ಮುಖ್ಯವಾಗಿ ಹಿರಿಯ ಪತ್ರಕರ್ತರೆಲ್ಲರಿಗೂ ತಮ್ಮ ಅಮೂಲ್ಯವಾದ ಸಮಯವನ್ನು ಇದು ಒಂದು ಶಾರ್ಟ್ ನೋಟಿಸಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಮುಖ್ಯವಾಗಿ ನನ್ನ ಪರಿಚಯ ಮೊದಲು ಮಾಡ್ಕೊಳ್ಬೇಕಾಗಿ ನನ್ನ ಅನಿಸಿಕೆ ಮೊದಲು, ನಾನು ಡಾಕ್ಟರ್ ಮಲ್ಲನಗೌಡ ಅಂತ, ಮಲ್ಲನಗೌಡ ಒಂದೋಗನೂರು. ಮುಖ್ಯವಾಗಿ ಏನು ಹೇಳಬೇಕಪ್ಪ ಅಂತಂದರೆ, ಎಲ್ಲರೂ ಹೇಳ್ತಾರೆ ನಾನು ಕಷ್ಟಪಟ್ಟು ಬಂದೆ, ನಾವು ಕಷ್ಟಪಟ್ಟು ಬಂದೆ. ಯಾಕಂದರೆ ಎಲ್ಲರೂ ಅವ್ರದ್ದೇ ಆದ ಜೀವನದಲ್ಲಿ ಒಂದು ಮಟ್ಟದಲ್ಲಿ ಇರಬೇಕಾದ್ರೆ ಎಲ್ಲರೂ ಕಷ್ಟಪಟ್ಟೇ ಮೇಲೆ ಬಂದಿರ್ತಾರೆ. ನಾನು ಕಷ್ಟಪಟ್ಟು ಮೇಲೆ ಬಂದೆ ಅಂತ ನಾನು ಹೇಳ್ಕೊಳ್ಳೋದಂತ ಇರೋಂಗಿಲ್ಲ. ನಾನು ಸೊಸೈಟಿಗೆ ಏನು ಕೊಡಬಲ್ಲೆ, ನನ್ನಿಂದ ನಾನು ಸೊಸೈಟಿಗೆ ಕೊಡಬೇಕಾದಂಥ ಏನು ನನ್ನಲ್ಲಿ ಕೌಶಲ್ಯಗಳಿದ್ದಾವೆ ಅಂತ ಹೇಳಿಬಿಟ್ಟು ನಾನು ತೋರಿಸ್ಕೋಬೇಕಾಗುತ್ತೆ. ಆವಾಗಲೇ ಅದು ಒಂದು ಸೊಸೈಟಿನ ನನ್ನನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳುವಂಥ ಚಾನ್ಸಸ್ಗಳು ಇರ್ತವೆ. ಫಸ್ಟ್ ಆಫ್ ಆಲ್ ಆಗಿ ನಾನು MS ಅಂದರೆ MBBS ಮುಗಿಸ್ಕೊಂಡು MS ಆರ್ಥೋಪೆಡಿಕ್ಸ್ ಮುಗಿದಿದೆ ಮಂಡ್ಯದಲ್ಲಿ. ಅದಾದಮೇಲೆ ಫೆಲೋಶಿಪ್ ಇನ್ ಸ್ಪೈನ್ ಸರ್ಜರಿ ಅಂದರೆ ಬೆನ್ನು ಮತ್ತು ಕತ್ತು ಮೂಳೆ ವಿಭಾಗದಲ್ಲಿ ಫೆಲೋಶಿಪ್ ಮುಗಿಸಿದ್ದೀನಿ ಮುಂಬೈ, ನಾನಾವತಿ ಮತ್ತು ಭಕ್ತಿವೇದಾಂತ ಹಾಸ್ಪಿಟಲ್ಸ್ಗಳಲ್ಲಿ. ಅದಾದ ನಂತರ ಬೆಂಗಳೂರಲ್ಲಿ ಒಂದು ವರ್ಷ ವರ್ಕ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಇಲ್ಕಲ್ ಮಟ್ಟದಲ್ಲಿ ನಮ್ಮ ಹಾಸ್ಪಿಟಲ್ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಅಂಬೆಗಾಲನ್ನು ಹಿಡ್ತಾ ಇದ್ದೀನಿ. ಈ ಒಂದು ಅಂಬೆಗಾಲು ಏನಕ್ಕೆ ಅಪ್ಪ ಅಂತಂದರೆ, ಇಲ್ಕಲ್ ಮಟ್ಟದಲ್ಲಿ ಎಸ್ಪೆಷಲಿ ಟ್ರಾಮಾ ವಿಭಾಗದಲ್ಲಿ ಇದ್ದಾರೆ ಸ್ಪೆಷಲಿಸ್ಟ್, ಎಲ್ಲ ಕಡೆ ಇದ್ದಾರೆ. ಸೂಪರ್ ಸ್ಪೆಷಾಲಿಟಿ ಅವೈಲೇಬಿಲಿಟಿನೂ ಕೂಡ ಕೊಡೋಣ ಅಂತೇಳಿ ಸ್ಪೈನ್ ಸರ್ಜರಿ ಆಗಲಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ಸ್ಗಳಲ್ಲಾಗಲಿ, ಸ್ಪೋರ್ಟ್ಸ್ ಸರ್ಜರಿಗಳಾಗಲಿ, ಇದು ಬಡ ಜನರಿಗೆ ಎಸ್ಪೆಷಲಿ ನಿಲ್ಕಲಕ್ಕೆ ಆಗದೆ ಇರುವಂಥ ಪಾರ್ಟ್ಸ್ಗಳಾಗ್ಬಿಟ್ಟಿದೆ. ಈಗ ಎಷ್ಟೋ ಜನ ನೀವೇ ಕಣ್ಮುಂದೆ ನೋಡ್ತಾ ಇರ್ತೀರಿ, ಮಂಡಿ ನೋವು ಇರುತ್ತೆ, ಸೊಂಟದ ನೋವು ಇರುತ್ತೆ. ಆ ನೋವು ಎಷ್ಟೇ ಇದ್ರೂ ತಡ್ಕೊಂಡು ಅವ್ರು ಮುಂದೆ ಹೋಗ್ತಾ ಇರ್ತಾರೆ. ಏನಕ್ಕೆ ಅಪ್ಪ ಅಂತಂದರೆ ಅವರಿಗೆ ಅದು ನಿಲ್ಕ್ಲಕ್ಕೆ ಆಗದೆ ಇರೋ ಒಂದು ಮಟ್ಟಕ್ಕೆ ಬಂದು ನಿಂತ್ಬಿಟ್ಟಿದೆ. ಅಂದರೆ ಒಂದು ಮಂಡಿ ಚಿಕಿತ್ಸೆ ಬದಲಾವಣೆ ಮಾಡಬೇಕು ಅಂದರೆ 3 ರಿಂದ 4 ಲಕ್ಷ ಈಗಿನ ಕಾಲದಲ್ಲಿ ಖರ್ಚು ಮಾಡಬೇಕು. ಒಂದು ಸೊಂಟದ ಆಪರೇಷನ್ ಆಗಬೇಕು ಅಂದರೆ ಮಿನಿಮಮ್ 1.5 ರಿಂದ 2 ಲಕ್ಷ ಮಿನಿಮಮ್. ಒಂದು ಬೇಸಿಕ್ ಸರ್ಜರಿ ಆಗಬೇಕಂದ್ರೆ ಅಷ್ಟೆಲ್ಲ ಖರ್ಚು ಮಾಡಬೇಕು. ಬಟ್ ಈ ಇಲ್ಕಲ್ ಮಟ್ಟದಲ್ಲಿ ಕಡಿಮೆ ದರದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಇವೆಲ್ಲ 3 ಲಕ್ಷ 4 ಲಕ್ಷ ಏನು ಲಕ್ಷಾನುಗಟ್ಟಲೆ ಬರ್ತಾ ಇದ್ದಾವೆ. ಅದು ಆದಷ್ಟು 1000 ಮಟ್ಟದಲ್ಲಿನೇ ಖರ್ಚು ಮಾಡಿಸಿ ಆಪರೇಷನ್ನ ಒಳಗೊಳಿಸಬೇಕು ಅನ್ನೋದು ನನ್ನ ಅಂದರೆ ಅತಿ ಮುಖ್ಯವಾದ ಆಶಯ ಇರೋದು. ನಾವು 25ನೇ ತಾರೀಕಿನಂದು ನಮ್ಮ ಇಲ್ಕಲ್ RM ಕುಲಕರ್ಣಿಯವರ ಬಿಲ್ಡಿಂಗಲ್ಲಿ ಎಲ್ಲ ಯಂತ್ರೋಪಕರಣಗಳು, ಆಧುನಿಕ ಯಂತ್ರೋಪಕರಣಗಳು ಎಲ್ಲವನ್ನು ಇನ್ಸ್ಟಾಲ್ ಮಾಡಿಸಿ ಒಂದು 50 ಬೆಡ್ಡೆಡ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡೋಣ ಅಂತ ಯೋಚನೆ ಮಾಡಿದ್ದೀವಿ. ಅದು ಓಪನಿಂಗ್ ಈ ರವಿವಾರ ಅಂದರೆ 25ನೇ ತಾರೀಕಿನಂದು, ಜನವರಿ 25, 2026ರಂದು ಹಮ್ಮಿಕೊಳ್ಳಲಾಗಿದೆ. ತದನಂತರ ನೀವು ಏನು ಮಾಡ್ತೀರಿ, ನಮ್ಮನ್ನು ಇಲ್ಲಿ ಏನಕ್ಕೆ ಕರೆಸಿದಿರಿ, ಅದು ನಿಮ್ಮ ಪರ್ಸ್ನಲ್ ವಿಷಯ ಆಗುತ್ತೆ ಅನ್ನೋ ಒಂದು ಮಾತು ಬಂದಾಗ, ನಾವು ಈ ಒಂದು ಮಟ್ಟದಲ್ಲಿ ಮುಂದೆ ಅಂದರೆ ಸ್ಟಾರ್ಟ್ ಆಗಿ ಒಂದು 10 ರಿಂದ 15 ದಿನಗಳೊಳಗೆ ಒಂದು ಕ್ಯಾಂಪ್ ಕೂಡ ಮಾಡಬೇಕು ಅಂತ ಇದೆ ನಮಗೆ, ಹೆಲ್ತ್ ಫ್ರೀ ಕ್ಯಾಂಪ್ ಮಾಡೋಣ ಅಂತೇಳಿ. ಆ ಕ್ಯಾಂಪ್ನಲ್ಲಿ ನನ್ನದೇ ಮಿತ್ರ ವೃಂದದವರಾದ ಎಲ್ಲರನ್ನು ಅಂತಂದರೆ ಜನರಲ್ ಸರ್ಜರಿ ಆಗಲಿ, ENT ಅವರಾಗಲಿ, ಪೀಡಿಯಾಟ್ರಿಷಿಯನ್ಸ್ ಆಗಲಿ, ಅವರೆಲ್ಲರನ್ನೂ ಕರೆಸಿಬಿಟ್ಟು ಒಂದು ದಿನ ಫ್ರೀ ಕ್ಯಾಂಪ್ ಮಾಡೋಣ ಅಂತ ಯೋಚನೆದಲ್ಲಿದ್ದೀನಿ. ಸದ್ಯದಲ್ಲೇ ನಿಮಗೆ ಆ ಡೇಟ್ ಕೂಡ ಅನೌನ್ಸ್ ಮಾಡ್ತೀನಿ. ಅಂದರೆ ಅವತ್ತಿನ ದಿನ ಸ್ವಾಮೀಜಿಯವರನ್ನು ಕರೆಸಿಬಿಟ್ಟು ಅವತ್ತಿನ ದಿನ ಒಂದು ಫ್ರೀ ಕ್ಯಾಂಪನ್ನು ಮಾಡಬೇಕು ಅನ್ನೋ ಯೋಚನೆದಲ್ಲಿದ್ದೀವಿ. ಅವರು ಯಾವ ದಿನ ಫ್ರೀ ನಮಗೆ ಡೇಟ್ ಕೊಡ್ತಾರೋ ಅದ್ರ ತಕ್ಕಂಗೆ ನಿಮಗೆ ಒಂದು ಡೇಟ್ ಕೊಟ್ಟು ಅವತ್ತಿನ ದಿನ ಫ್ರೀ ಹೆಲ್ತ್ ಕ್ಯಾಂಪ್ ಕೂಡ ಮಾಡೋಣ ಅಂತ ಯೋಚನೆದಲ್ಲಿದೆ. ಇದು ಒಂದು ಸಣ್ಣ ಹೆಜ್ಜೆಯನ್ನು ತಾವೆಲ್ಲ ಪತ್ರಿಕಾ ವೃಂದದವರು ನಮಗೆ ಈ ಸಣ್ಣ ಹೆಜ್ಜೆಯನ್ನು ದೊಡ್ಡ ಹೆಜ್ಜೆಯಾಗಿ ಬದಲಾವಣೆ ಮಾಡಲಿಕ್ಕೆ ತಾವೆಲ್ಲರೂ ಸಹಾಯ ಮಾಡಬೇಕು. ಮತ್ತು ನಮ್ಮಲ್ಲಿ ರೆಗ್ಯುಲರ್ ಆಗಿ ಅವೈಲೇಬಲ್ ಇರುವಂಥ ಸೇವೆಗಳ ಬಗ್ಗೆ ಕೂಡ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮೇಜರಾಗಿ ಆಕ್ಸಿಡೆಂಟ್ ಪಾರ್ಟ್ ಅಂತೂ ಎಲ್ಲರಿಗೂ ಗೊತ್ತಿದೆ. ಆರ್ಥೋಪೆಡಿಕಲ್ಲಿ ಆಕ್ಸಿಡೆಂಟ್ ಪಾರ್ಟ್ ದಿಸ್ ಇಸ್ ಅ ಬೇಸಿಕ್ ಪಾರ್ಟ್. ಅದರ ಸರ್ವಿಸಸ್ಗಳು 24/7 ಕೊಡಬೇಕು ಅನ್ನೋ ಯೋಚನೆದಲ್ಲಿದೆ. ಅದನ್ನು ಬಿಟ್ಟು ರೆಗ್ಯುಲರ್ ಆಗಿ ಜಾಯಿಂಟ್ ರಿಪ್ಲೇಸ್ಮೆಂಟ್ಸು, ಸ್ಪೈನ್ ಸರ್ಜರಿ ಮತ್ತು ಸ್ಪೋರ್ಟ್ಸ್ ಸರ್ಜರಿ ವಿಭಾಗದಲ್ಲಿ ಕೂಡ, ಸ್ಪೋರ್ಟ್ಸ್ ಸರ್ಜರಿ ಅಪ್ಪ ಅಂತಂದರೆ ಲಿಗಾಮೆಂಟ್ ಇಂಜುರೀಸ್ ಅಂತ ಕೇಳಿರ್ತೀರಿ ನೀವೆಲ್ಲ, ಅದೆಲ್ಲ ಬರೋದು ಸ್ಪೋರ್ಟ್ಸ್ ಸರ್ಜರಿ ಪಾರ್ಟಲ್ಲಿ. ಅದನ್ನು ಕೂಡ ಇಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮಲ್ಲಿದೆ. ಇವಾಗ ಎಷ್ಟೋ ಜನ ಏನು ಯೋಚನೆ ಮಾಡಿರ್ತಾರೆ, ನೀವೆಲ್ಲ ಡೂಗ್ ಬೆನ್ನು ಇವನ್ನೆಲ್ಲ ನೋಡಿರ್ತೀರ, ಸ್ಕೋಲಿಯೋಸಿಸ್, ಕೈಫೋಸಿಸ್ ಅಂತ ಕರಿತೀವಿ. ಆ ಕರೆಕ್ಷನ್ಸ್ಗಳಲ್ಲೆಲ್ಲ ಎಲ್ಲಿ ಮೆಟ್ರೋಪಾಲಿಟನ್ ಸಿಟೀಸ್ಗೆ ಹೋಗಬೇಕಾದ ಸಿಚುವೇಶನ್ ಇರುತ್ತೆ. ಅದನ್ನು ನಾವು ಇಲ್ಕಲ್ ಮಟ್ಟದಲ್ಲೇ ಮಾಡೋಣ ಅಂತ ಯೋಚನೆದಲ್ಲಿದೆ.
ಸೊ ಈ ಎಲ್ಲ ಆರ್ಥೋಪೆಡಿಕ್ಕಿಗೆ ಸಂಬಂಧಪಟ್ಟಿರುವಂಥ ಕಾಯಿಲೆಗಳು ಎಷ್ಟೇ ಸಿವಿಯಾರಿಟಿಗೆ ರೀಚ್ ಆಗಲಿ ಅದನ್ನು ಈ ತಾಲೂಕು ಮಟ್ಟದಲ್ಲಿನೇ ಅವೈಲೇಬಿಲಿಟಿ ಕೊಡಬೇಕಂತ ನಾವು ಯೋಚನೆ ಮಾಡಿಕೊಂಡು ಇದು ಒಂದು ಸಣ್ಣ ಹೆಜ್ಜೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಯಾವುದೇ ಪೇಷಂಟ್ಸ್ಗಳು ಇಲ್ಕಲ್ಲಿಂದ ದೂರಕ್ಕೆ ಹೋಗಬಾರ್ದು. ಸೊ ಯಾವುದೇ ಒಂದು ಮೊನ್ನೆ ಹಿಂಗೆ ಒಂದು ಪೇಷಂಟ್ ಬಂದಿತ್ತು. ಸೊ ಅವರು ಹೇಳ್ತಾ ಇದ್ದರು, ಹಿಂಗೆ ಒಂದು ಫ್ರ್ಯಾಕ್ಚರ್ ಆಗಿದೆ ಅಂದರೆ ಕೇಳೋಕ್ಕೆ ಬಂದಿದ್ದರು, ಇಲ್ಲಿ ಮಾಡಿಸ್ಬೋದಾ ಇಲ್ಕಲ್ಲಲ್ಲಿ ಅಂತೇಳಿ. ಸೊ ಅವ್ರ ವಯಸ್ಸಾಗಿತ್ತು, 85 ವಯಸ್ಸು, ಇಲ್ಲಿ ಈ ಏಜಲ್ಲಿ ಇಷ್ಟೊಂದು ರಿಸ್ಕ್ ಇರುತ್ತೆ, ಇದು ಇರುತ್ತೆ. ಅವ್ರಿಗೆ 2 ಆಪ್ಷನ್ಸ್ ಹೇಳಿದೆ ನಾನು. ಒಂದು, ಪೇಷಂಟ್ ಇಮಿಡಿಯೇಟಾಗಿ ನಡಿಬೇಕು. 85 ವಯಸ್ಸು ಆದಮೇಲೆ ಅವರು ಮಲ್ಕೊಂಡಷ್ಟು ಅವ್ರಿಗೆ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಆಲ್ಮೋಸ್ಟ್ ಅವ್ರನ್ನ ಮಲ್ಕೊಳ್ಳೋದ್ರಿಂದ ಪ್ರಿವೆಂಟ್ ಮಾಡ್ಬೋದು. ಇನ್ನೊಂದು ಆಪ್ಷನ್ನು ಇರುತ್ತೆ, ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್, ಅಂದರೆ ನಾವು ಆಪರೇಷನ್ ಇರದೇ ಟ್ರೀಟ್ಮೆಂಟ್ ಕೊಡುವಂಥ ಸೌಲಭ್ಯ. ಅದರಲ್ಲಿ ಆ ಥರ ಟ್ರೀಟ್ಮೆಂಟ್ಗಳಲ್ಲಿ 2 ರಿಂದ 3 ತಿಂಗಳು ವಯಸ್ಸಾದವ್ರು ಮಲ್ಕೊಳ್ಬೇಕಾಗತ್ತೆ ಒಂದೇ ಜಾಗದಲ್ಲಿ ಅಳಗಾಡ್ದಾನೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಮಲ್ಕೊಂಡಾಗ ಬೆಡ್ ಸೋರ್ಸ್ ಆಗಲಿ, ಅವರಿಗೆ ಶ್ವಾಸಕೋಶದ ಇನ್ಫೆಕ್ಷನ್ಗಳಾಗಲಿ, ಯೂರಿನ್ ಇನ್ಫೆಕ್ಷನ್ಗಳಾಗಲಿ, ಈ ಥರ ಆಗೋ ಚಾನ್ಸಸ್ಗಳು ಜಾಸ್ತಿ. ಅದರಿಂದನೇ ಅವ್ರ ನರಳಾಟ ಜಾಸ್ತಿ ಆಗುತ್ತೆ, ಕ್ವಾಲಿಟಿ ಆಫ್ ಲೈಫ್ ಕಡಿಮೆ ಆಗುತ್ತೆ. ಸೊ ಈ ಥರ ಸಮಸ್ಯೆಗಳನ್ನು ಪ್ರಿವೆಂಟ್ ಮಾಡಿಕೊಂಡು ಯಾವ ಪೇಷಂಟಿಗೆ ಸರ್ಜರಿ ಬೇಕು, ಯಾವ ಪೇಷಂಟಿಗೆ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಬೇಕು, ಅದನ್ನು ಸರಿಯಾಗಿ ಅಳತೆ ತೂಗಿ ನಾವು ಪೇಷಂಟಿಗೆ ಅಂದರೆ ಇಲ್ಲಿರೋ ರೋಗಿಗಳಿಗೆ ಸೇವೆಗಳನ್ನು ಸರಿಯಾಗಿ ಕೊಡಬೇಕು ಅಂತ ನಾವು ಯೋಚನೆ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಇದೆಲ್ಲದಕ್ಕೂ ತಮ್ಮೆಲ್ಲ ಪತ್ರಿಕಾ ವೃಂದದವರಿಂದ ಸಹಾಯ ಬೇಕು ಅಂತ ನಾನು ಆಶಿಸ್ತೀನಿ. ಡಾಕ್ಟರ್ ಉಮಾ ಬೆಳವಣಿಗೆಯವರು, ಅವರು ಸದ್ಯದಲ್ಲೇ ಒಂದು 10 ತಿಂಗಳ ನಂತರ ಅವರು ಕೂಡ ಈ ಸೇವೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಸೊ ನಾನು ಇವಾಗ ಪ್ರೆಸೆಂಟ್ಲಿ ಈ ಹಾಸ್ಪಿಟಲನ್ನು ಆರ್ಥೋ ವಿಭಾಗ ಅಂತಲೇ ಸ್ಟಾರ್ಟ್ ಮಾಡ್ತಾ ಇರೋದು ಪ್ರೆಸೆಂಟ್ಲಿ. ಬಟ್ ಇದಕ್ಕೆ ಎಲ್ಲರನ್ನು ಅಂದರೆ ಓವರ್ ದ ಮಂತ್ಸ್ ನಾನು ಎಲ್ಲ ಡಿಪಾರ್ಟ್ಮೆಂಟ್ಸನ್ನು ಕೂಡ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಅಂದರೆ ಜನರಲ್ ಮೆಡಿಸಿನ್ ವಿಭಾಗ ಆಗಲಿ, ENT ವಿಭಾಗ ಆಗಲಿ, ಸ್ಕಿನ್ ವಿಭಾಗ ಆಗಲಿ, ಈ ಥರ ಎಲ್ಲ ವಿಭಾಗಗಳನ್ನು ಒಂದು 6 ತಿಂಗಳು 8 ತಿಂಗಳ ಮಟ್ಟದಲ್ಲಿ ಎಲ್ಲರನ್ನು ಜಾಯಿನ್ ಮಾಡಿಸ್ಕೊತಾ ಇದ್ದೀನಿ. ಅಂದರೆ ಎಲ್ಲ ನನ್ನ ಸಹೋದರ ವೃಂದದಲ್ಲೇ ಇದ್ದಾರೆ. ಈ ಸದ್ಯ ಕೆಲವೊಬ್ಬರು BLDಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಕೆಲವೊಬ್ಬರು ಕುಮಾರೇಶ್ವರದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲರನ್ನು ಅಂದರೆ ನನ್ನ ಅಂದರೆ ನನ್ನ ಫ್ರೆಂಡ್ಸ್ ಗ್ರೂಪಲ್ಲೇ ಇದ್ದಾರೆ ಅವರೆಲ್ಲ. ಸೊ ಅವರನ್ನೆಲ್ಲರನ್ನೂ ನಾನು ಇಲ್ಕಲ್ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಅವ್ರದ್ದು ಒಂದು ಕಮಿಟ್ಮೆಂಟ್ಸ್ ಇರೋದರಿಂದ ಸೊ ಒಂದು 6 ತಿಂಗಳ ಒಳಗಾಗಿ ಅವರೆಲ್ಲರೂ ಕೂಡ ಜಾಯಿನ್ ಆಗೋ ಚಾನ್ಸಸ್ಗಳಿದ್ದಾವೆ. ಇದರ ಬಿಟ್ಟು ನಿಮ್ಮ ಸಂಶಯಗಳು ಅಥವಾ ಏನಾದರೂ ಸಲಹೆಗಳು ನೀವು ಕೊಡೋ ಇದು ಇದ್ದರೆ ನೀವು ಹೇಳ್ಬೋದು. ಅದು ಕೂಡ ವೈದ್ಯರು ಆಪರೇಷನ್ ಮಾಡಿಸೋದು 4 ಫಿಸಿಯೋಥೆರಪಿ ಇರೋದು 12 ಯಾವಾಗಲೂ ನಾವು ಕಾಲು ಜಾಯಿಂಟ ಮಾಡಲಿ, ನರಮ ಮಾಡಲಿ, ಯಾವುದೋ ಮಾಡಲಿ, ಡಾಕ್ಟರ್ ಕೇವಲ ಅರ್ಧ ತಾಸು ಆಪರೇಷನ್ ಮಾಡಿ ಹೋಗ್ತಾರೆ. ಬಟ್ ಕಂಟಿನ್ಯೂ ಅವರು ರೋಗಿ ಜೋಡಿ ಇರೋರು ಫಿಸಿಯೋಥೆರಪಿ, ಅವರು ಚಲೋ ಡಾಕ್ಟರ್ಸ್ ಇರೋರು. ಓಕೆ ಸರ್, ಅದು ಮೇನ್ ಅದ್ರದ್ದು ಅವೈಲಬಿಲಿಟಿ. ನಾನು ಮುಂಬೈಯಲ್ಲಿ ಟ್ರೈನ್ ಆದಾಗ ಸರ್, ನನ್ನ ಸರ್ ಈಸ್ 3 years US ಟ್ರೈನ್ಡ್ ಬರೀ ಸ್ಪೈನ್ಗೋಸ್ಕರ ಅಂತೇಳಿ, ಡಾಕ್ಟರ್ ಅಖಿಲ್ ಥಾವ್ರಿ ಅಂತೇಳಿ. ಸೊ ಅವರು ಯಾವ ಥರ ಟ್ರೈನ್ ಮಾಡಿದ್ದಾರೆ ಅಂದರೆ ನಮಗೆ, ಅವರು ವೆರಿ ಬೇಸಿಕ್ ಸೆಟಪ್ಪಲ್ಲಿ ಇವನ್ ಹೈ ಎಂಡ್ ಮಷಿನ್ಸ್ ಇಲ್ಲ ಅಂದರೂ ಕೂಡ ಯಾವ ಥರ ಆಪ್ರೇಟ್ ಮಾಡಬೇಕು ಅನ್ನೋದು ಟ್ರೈನ್ ಮಾಡಿದ್ದಾರೆ. ಇನ್ನೂ ಒಂದು ಅವ್ರದ್ದು ಏನೋ ಒಂದು ಥೀಮ್ ಇತ್ತು ಅಂತಂದರೆ, ಯೋಚನೆ ಏನಿತ್ತು ಅಂತಂದರೆ, ಎಲ್ಲರಿಗೂ ನಾವು ಸರ್ಜರಿಗೆ ನುಗ್ಗಬಾರ್ದು. ಸೊ ಆದಷ್ಟು ಸ್ಟೆಪ್ ಬೈ ಸ್ಟೆಪ್, ಫಸ್ಟ್ ಟ್ಯಾಬ್ಲೆಟ್ಸು, ಆಮೇಲೆ ಫಿಸಿಯೋಥೆರಪಿ, ಆಮೇಲೆ ಇಂಜೆಕ್ಷನ್ಸು, ಆಮೇಲೆ ಫೈನಲ್ ಸ್ಟೇಜಲ್ಲಿ ಸರ್ಜರಿ ಆಪ್ಷನ್ಸ್ ಕೊಡಬೇಕು. ಸೊ ನನ್ನ ಟ್ರೈನಿಂಗ್ ಆಗಿರೋದು ಆ ಸ್ಟೆಪ್ಪಲ್ಲಿ. ಸೊ ಆ ಥರ ಇರೋದರಿಂದ ಸೊ ನಾನು ಸ್ಟಾರ್ಟ್ ಮಾಡೋದು ಕೂಡ ಅದೇ ಪ್ರೊಸೆಸ್ಸಲ್ಲೇ ಮಾಡಬೇಕು ಅಂತ ಯೋಚನೆ ಇರುತ್ತೆ ಸರ್. ಮುಖ್ಯವಾಗಿ ಇದು ಬೆಳವಣಿಗೆ ಪರಿವಾರದ ಮತ್ತೊಂದು ಘಟಕ ಅಂತ ಹೇಳಿ ತಮ್ಮಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿರ್ತಕ್ಕಂಥವ್ರು ನಮ್ಮ ಮಳೆಯ ಅಲ್ಲ, ಇವ್ರು ನಮ್ಮ ಮಗ ಇದ್ದಂಗೆ. ನಮ್ಮ ಎಲ್ಲ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ನಾವು ಇಲ್ಲಿ ಕರ್ಕೊಂಡು ಬಂದ್ವಿ. ನಿಮ್ಗೆ ಗೊತ್ತಿರೋ ಹಾಗೆ ಸುಮಾರು 1986ರಿಂದ ನಾವು ಕಾಯಕ ಸ್ಟಾರ್ಟ್ ಮಾಡ್ಕೊತ ಬಂದ್ವಿ. ನಾವು ಇವರಲ್ಲ, ನಾವು ಹನುಮಸಾಗರದವರು. 86ಕ್ಕೆ ಒಂದು ಪ್ರಜಾವಾಣಿ ಪೇಪರ್ನ ತೆಗೆದುಕೊಂಡು ನಾವು ಇಲ್ಲಿ ಜೀವನ ಮಾಡಿಸ್ಕೊಂಡು ಬಂದ್ವಿ. ಅಲ್ಲಿಂದ ಇಲ್ಲಿಯವರೆಗೆ ನೀವು ನಮ್ಮನ್ನು ಎತ್ಕೊಂಡು ಹೊತ್ಕೊಂಡು ಬೆಳೆಸ್ಕೊಂಡು ಬಂದಿರಿ. ಅದಕ್ಕೆ ಮೊಟ್ಟ ಮೊದಲಿಗೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ನಂತರದಲ್ಲಿ ನಾವು ಕ್ರಮೇಣ ಒಂದು ಬಿಡ ಅಂಗಡಿ ಮಾಡ್ಕೊಂಡ್ವಿ, ಕೋಲ್ಡ್ ಡ್ರಿಂಕ್ಸ್ ಮಾಡಿದ್ವಿ, ಬುಕ್ ಸ್ಟಾಲ್ ಮಾಡಿದ್ವಿ. ಮತ್ತು ನಮ್ಮೆಲ್ಲರ ಒಂದು ಕ್ಕಿಂತ ಹೆಚ್ಚಿಗೆ
ನಮ್ಮ ತಮ್ಮನವರು ಭಾಳ ಶ್ರಮದಿಂದ ಕಷ್ಟದಿಂದ ಈ ಒಂದು ಹಂತದಲ್ಲಿ ಬಂದಿದ್ದಾರೆ. ವಿಜಯ ಮಾಂತಪ್ಪನ ಗೋಪುರಕ್ಕಿಂತ ಹೆಚ್ಚಿನ ನಮ್ಗೆ ಕಳಸಪ್ರಾಯವಾಗಿ ಬೆಳೆದಾರ. ಅದೆಲ್ಲ ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ ಮತ್ತು ಮಾಂತಪ್ಪನ ಒಂದು ಕೃಪೆ ಅಂಥೇಳಿ ನಾನು ಭಾವಿಸ್ತೀನಿ. ಆಮೇಲೆ ಇನ್ನು ಮತ್ತು ತದನಂತರದಲ್ಲಿ ನಾವು ಕೆಲವೊಂದು ಸಣ್ಣ ಪುಟ್ಟ ಈ ಏನು ಸ್ಟೇಷನರಿ ಅಂಗಡಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಆಮೇಲೆ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲವಲ್ಲೂ ಕೂಡ ನಾವು ನಮ್ಮದೇ ಆಗಿರ್ತಕ್ಕಂಥ ಒಂದು ಸರಳ ಜೀವನೋಪಾಯನ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತಿನ ದಿವಸ ಈ ಮಟ್ಟಿಗೆ ಬರಬೇಕಾತಂದ್ರೆ ತಮ್ಮೆಲ್ಲರ ಸಹಕಾರ ಮತ್ತು ತಮ್ಮೆಲ್ಲರ ಆಶೀರ್ವಾದ, ತಮ್ಮೆಲ್ಲರ ಪ್ರೀತಿ ಅಂತ ಕಾರಣ ಅಂಥೇಳಿ ನಾನು ಭಾವಿಸ್ತೀನಿ. ಆಮೇಲೆ ಇವತ್ತಿನ ವಿಷಯ ಅಂತ ಹೇಳಿದರೆ ಅಂತಂದರೆ, ಒಂದು ಹೇಳ್ತೀವಲ್ಲ ವೈದ್ಯೋ ನಾರಾಯಣ ಅಂತ ಹೇಳ್ತೀವಿ. ಆದರೆ ಇಂದಿನ ದಿನಮಾನಗಳೊಳಗೆ ವೈದ್ಯ ನಾರಾಯಣನಾಗಿ ಉಳಿದಿಲ್ಲ. ಇವತ್ತಿನ ದಿವಸ ಕಿವಿ ಮಾತನ್ನು ಕೂಡ ಇತ್ತಿಗೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಏನಂತಂದರೆ, ವೈದ್ಯರು ಅಂತಂದರೆ ದೇವ್ರು ಜೀವ ಕೊಡೋರು ಅವರು ವೈದ್ಯೋ ನಾರಾಯಣ ಅಂತ ಹೇಳ್ತೀವಿ. ಆದರೆ ಈಗ ದಿನಮಾನಗಳಲ್ಲಿ ಹೆಂಗಾಗ್ಬಿಟ್ಟಾವ ಅಂತಂದ್ರೆ, ಇವು ನಮ್ಮ ಹಿರಿಯರು ಹೇಳ್ದಂಗೆ ಮಷಿನ್ ಪ್ರಿಂಟ್ ಮಾಡೋ ಒಂದು ಸಂಸ್ಥೆಗಳಾಗಿ ಪರಿವರ್ತನೆಗೊಂಡವು. ಆದರೆ ಈ ನಮ್ಮ ಏನು ಈ ಬೆಳವಣಿಗೆ ಪರಿವಾರದ ಮತ್ತು ಒಂದಗನೂರು ಪರಿವಾರದ ಏನು ಚೈತನ್ಯ ಅಂತಕ್ಕಂಥ ಏನು ಹೆಸರಿಂದ ನಾವು ಆಸ್ಪತ್ರೆ ಏನು ಮಾಡ್ಲಿಕ್ಕೆ ಹೊಂಟೀವಲ್ಲ, ಇದು ವೈದ್ಯ ನೋಟ್ ಪ್ರಿಂಟ್ ಮಾಡೋ ಸಂಸ್ಥೆ ಅಲ್ಲ ಅಂಥೇಳಿ ನಾನು ಇದೇ ತಟ್ಟಿ ಹೇಳಲಿಕ್ಕೆ ನಿಮಗೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಮಾಂತಪ್ಪ ನಮಗೆ ಎಲ್ಲ ರೀತಿಯಿಂದ ಅನುಗ್ರಹ ಮಾಡ್ಯಾನ, ಎಲ್ಲ ರೀತಿಯಿಂದ ಕೊಟ್ಟಾನ. ನನ್ನ ಮಕ್ಕಳು 3 ಜನ ಡಾಕ್ಟರ್ ಮಾಡ್ಯಾನ, ನಮ್ಮ ತಮ್ಮನ 3 ಮಕ್ಕಳು 2 ಡಾಕ್ಟರ್ ಮಾಡ್ಯಾನ. ಈ ಉದ್ದೇಶ ಏನಂತಂದರೆ, ನಮ್ಮ ತಂದೆಯವರು ನಿಮಗೆಲ್ಲ ಗೊತ್ತು, ಡಾಕ್ಟರ್ ಶಿವಪ್ಪ ಬೆಳವಣಿಗೆ ಅಂತಂದರೆ ಇವತ್ತಿನ ದಿವಸನೂ ಕೂಡ ಸುತ್ತಮುತ್ತ ನಮ್ಮಪ್ಪ ಏನು ಹೇಳ್ತೀನಿ ಅಂದ್ರಲ್ಲಿ, ನೀವು ದುಡಿಯೋದು ಬೇಕಾಗಿಲ್ಲರಲ್ಲೇ ನನ್ನ ಹೆಸರು ಹೇಳಿ ಇಡೀ ಹಳ್ಳಿಗೆ ಹೋಗಿ ಬರ್ರಿ, ನನಗೆ ಊಟ ಹಾಕ್ತಾರೆ, ನಿಮ್ಗೆ ಊಟ ಹಾಕ್ತಾರೆ ಅಂತಿದ್ರು ನಿಮ್ಮ ಜೀವನ ಪರ್ಯಂತ. ಕಾರಣ ಏನಂತಂದರೆ, ಹಂಗೆ ಅವ್ರು ಸೇವೆ ಮಾಡಿದರೆ ಮನೆ ಡಾಕ್ಟರ್. ನಮ್ಮಪ್ಪ ಎಂದೂ ಯಾರ ಹತ್ರ ಹೋಗಿ ದುಡ್ಡು ಕೇಳ್ತಿದ್ದಿಲ್ಲ, ಇಂಜೆಕ್ಷನ್ ಮಾಡಿ ಬರ್ತಿದ್ದ. ಆದ್ರೆ ನಮ್ಮವ್ವ ಕೇಳ್ತಿದ್ದಿಲ್ಲ, ಯಾಕಂದ್ರೆ ಮೈ ನಡೆಸ್ಬೇಕಲ್ಲ. ಹಿಂಗೆ ನಮ್ಮ ತಂದೆಯವ್ರದ್ದು ಏನು ಕನಸಿತ್ತಲ್ಲ, ವೈದ್ಯಕೀಯ ಕನಸು, ನಾವು 4 ಜನ ಮಕ್ಕಳಿಗೆ ಮಾಡ್ಲಿಕ್ಕೆ ಆಗಲಿಲ್ಲ. ಅದು ಅವ್ರ ಮೊಮ್ಮಕ್ಕಳಿಗೆ ಅವ್ರು ಆಶೀರ್ವಾದ ಮಾಡ್ಯಾರ. ಜೊತೆಗೆ ನಮ್ಮದು ಒಳ್ಳೆಯ ಒಂದು ಏನಂತಂದರೆ ರೀತಿಯಲ್ಲಿ ಇವತ್ತಿನ ದಿವಸ ನಮ್ಗೆ ಆ ಮಾಂತಪ್ಪನ ಇದನ್ನು ನಮ್ಗೆ ಕೊಟ್ಟ ಅಂಥೇಳಿ ನಾನು ಅಂದ್ಕೊತೀನಿ. ಮತ್ತು ನೀವು ಮುಖ್ಯವಾಗಿ ತಮಗೆ ಏನು ಹೇಳಲಿಕ್ಕೆ ಪಡ್ತಾಯಿದ್ದೇನೆ ಅಂತಂದರೆ, ನಮ್ಮ ಆಸ್ಪತ್ರೆಯಲ್ಲಿ ದುಡ್ಡಿಗೆ ಪ್ರಾಮುಖ್ಯತೆ ಇಲ್ಲ, ಸೇವೆಗೆ ಪ್ರಾಮುಖ್ಯತೆ. ನೀವು ಇಷ್ಟೆಲ್ಲ ನಮ್ಮ ಹಳೆ ಸ್ನೇಹಿತರೆ, ಯಾವುದೇ ಒಂದು ಪ್ರಸಂಗದಲ್ಲೂ ಕೂಡ ನಿಮಗೆ ಇಲ್ಲ ಹಿಂಗೆ ಆಗ್ಯದ ಅಂತ ನೀವು ನನಗೆ ಹೇಳಿದರೆ ನಾವು ತಿದ್ದುಕೊಂಡು ಇದನ್ನು ಮಾಡ್ಕೊಂಡು ಬಂದು ಹೇಳೋಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದ್ರೆ ಸುಮಾರು 1,35,000 ಜನಸಂಖ್ಯೆ ಮೀರಿರ್ತಕ್ಕಂಥ ಇಲ್ಕಲ್ ನಗರದಲ್ಲಿ ಆಸ್ಪತ್ರೆಗಳ ಅವಶ್ಯ ಇದಾವೆ. ಆದರೆ ಏನಾಗ್ಬಿಟ್ಟದೆ ಅಂದ್ರೆ, ಕೆಲವು ಆಸ್ಪತ್ರೆಗಳು ಕೆಲವೊಂದು ವಿಷಯಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟವು. ಹೀಗಾಗಿ ಜನರಿಗೆ ಅದು ಗಗನ ಕುಸುಮ ಆಗಿ, ಆ ವೈದ್ಯಕೀಯ ಸೇವೆ ಗಗನ ಕುಸುಮ ಆಗಿಬಿಟ್ಟದು. ನಾನು ಅವ್ರ ಜೊತೆ ಮೊನ್ನೆ ಕುತ್ಕೊಂಡು ಮಾತಾಡಿದಾಗ ಹೇಳಿದ್ರು, ಇಲ್ಲ ಮಮ್ಮ 4 ಲಕ್ಷ 5 ಲಕ್ಷ ಕೊಟ್ಟು ಮಾಡ್ತಾರೆ, ಅಂಥದ್ದು ನಾವು ಬರೀ 1 ಲಕ್ಷದೊಳಗೂ ಮಾಡಲಿಕ್ಕೆ ನಾವು ಸಾಧ್ಯತೆ ಅಂತ ಮಾಡಪ್ಪ, ನೀವು ಮೊದಲು ಅದನ್ನು ಮಾಡು. ಯಾಕೆಂತಂದ್ರೆ ಯಾವ ಆತ್ಮಗಳು ಜೀವಗಳು ನಮಗೇನು ಹರಿಸ್ತಾವಲ್ಲ, ಅವ ನಮ್ಮ ಅಭ್ಯುದಯಕ್ಕೆ ನಮ್ಮ ಬೆಳವಣಿಗೆಗೆ ಕಾರಣ ಆಗ್ತಾವೆ ಅಂಥೇಳಿ ನಾನು ಅವ್ರಿಗೆ ಮೊನ್ನೆ ನಾನು ಹೇಳಿದೆ. ಇಲ್ಲಮ್ಮ 1 ಲಕ್ಷದಾಗೂ ನಾವು ಮಾಡ್ಬೋದು, ಅಷ್ಟೆಲ್ಲ ನಾನು ಬಾಂಬೆದಾಗ ಹೋದಾಗೆಲ್ಲ ಕಳ್ಕೊಂಡು ಬಂದೀನಿ ಅಂಥೇಳಿ. ಆ ದಿಶೆಯೊಳಗೆ ನಮ್ಮ ಮುಖ್ಯ ತಿರುಳು ಏನಂತಂದರೆ, ನಮ್ಮ ಮುಖ್ಯ ಉದ್ದೇಶ ಏನಂತಂದರೆ ಜನರನ್ನು ಮುಟ್ಟುವುದು, ಜನರಿಗೆ ವೈದ್ಯಕೀಯ ಸೇವೆ ಕೊಡುವುದು. ವೈದ್ಯೋ ನಾರಾಯಣ ಅಂತಕ್ಕಂಥ ಏನು ಉಕ್ತಿ ಏನದಲ್ಲ, ಅದಕ್ಕೆ ಬದ್ಧತೆಯಾಗಿ ನೀಡ್ತಕ್ಕಂಥದ್ದು, ಅದರ ತಕ್ಕಂತೆ ನಾವು ನಡ್ಕೊಳ್ತಕ್ಕಂಥದ್ದು. ಆ ದಿಶೆಯೊಳಗೆ ನಾವು ಇದನ್ನು ಈ ಒಂದು ಆಸ್ಪತ್ರೆಯನ್ನು ಪ್ರಾರಂಭ ಮಾಡ್ತಾಯಿದ್ವಿ. ಈ ಪ್ರಾರಂಭಿಕದಲ್ಲಿ ಈ ಸದ ಆರ್ತದ ಜೊತೆಗೆ ಮುಂದೆ ನನ್ನ ಮಗಳು ಬರ್ತಾಳೆ ಅಂತ ಈ ಸದ PG ಒಂದು 6 ತಿಂಗಳದೊಳಗೆ ಪಿಡಿಯಾಟ್ರಿಕ್ ಕೂಡ ವರ್ಕ್ ಮಾಡ್ತೀವಿ. ತದನಂತರದಲ್ಲಿ OBG ಕೂಡ ಇದೆ. ಮತ್ತೊಂದು ಇನ್ನೊಂದು 10 ಹಲವಾರು ಸ್ಪೆಷಲಿಸ್ಟ್ಗಳನ್ನು ತಂದುಕೊಂಡು ಅತ್ಯಂತ ಹತ್ತಿರದ ನಮ್ಮದು ಪೂರ್ವಜನ್ಮದ ಪುಣ್ಯ ಅಂದರೂ ತಪ್ಪಾಗಲಿಕ್ಕಿಲ್ಲ, ನಮ್ಮ ಕುಲ್ಕರ್ಣಿಯವ್ರ ಆಸ್ಪತ್ರೆ ಸಿಕ್ಕಿದ್ದು. ಯಾಕೆಂತಂದರೆ ಸುಮಾರು ಆಪ್ಟರ್ ಡಾಕ್ಟರ್ ಇದ್ರಿ ಅಲ್ಲಿ ಮೊದಲು. ಪಾಟೀಲ್ ಡಾಕ್ಟರ್ ನಾವು ಇವತ್ತಿಗೂ ನಮ್ಮ ಇಲ್ಕಲ್ ನಗರ 3 ಜನ ಡಾಕ್ಟರ್ ನೆನೆಸತ್ತಿ. ಆಪ್ಟರ್ ಡಾಕ್ಟರ್ CD ಪಾಟೀಲ್, ವಣಿಕೆ ಡಾಕ್ಟರ್ ಅಲ್ರಿ ಅಲ್ಲ CD ಪಾಟೀಲ್ರು ಜನರ ಬ್ಯಾಗಿರೋದು. ಮತ್ತು ಮನೆ ನಮ್ಮ ಈತ ಯಾರ್ರೀ ಅಲ್ಲ ವಣಿಕೆ ಅಲ್ರಿ, ಆಪ್ಟೆ CD ಪಾಟೀಲ್ ವಣಿಕೆ ಮತ್ತು ನಮ್ಮದು ENT ಸ್ಪೆಷಲಿಸ್ಟ್ ಡಾಕ್ಟರ್ ಇದ್ರಲ್ಲ ಕಿರಿಗಿ ಸರ್, ಎಲ್ಲರೂ ಬ್ಯಾಗ್ ಅದಾರ ಇವತ್ತು ಎಲ್ಲರೂ ಬ್ಯಾಗ್ ಅದಾರ. ವಣಿಕೆ ಡಾಕ್ಟರ್ ನಂಗೆ ಹೇಳ್ತಿದ್ದ, ಮಂಜು ನನಗೆ 20 ರೂಪಾಯಿ ಸಾಕು ಸರ್, ಸಚಿತ್ ಇಲ್ಲ 20 ರೂಪಾಯಿ ಸಾಕು.
ಎಷ್ಟು ನಮ್ಗೆ ಇವತ್ತು ನೆನೆಸ್ಕೊತೀವಿ ಅಂತಂದ್ರೆ ಅವ್ರನ್ನ ಅಷ್ಟು ನೆನೆಸ್ಕೊತೀವಿ. ಆದ್ದರಿಂದ ನಮ್ಮ ಮಳೆಯನಿಗೆ, ನಮ್ಮ ತಮ್ಮನಿಗೆ, ನಾವೆಲ್ಲರಿಗೂ ನಾವು ಏನು ಅಂದ್ಕೊಂಡ್ವಿ ಅಂದರೆ ದೇವ್ರ ನಮ್ಮ ಮಾತಪ್ಪ ಎಲ್ಲ ಕೊಟ್ಟಾನ. ಆ ದೇಶ ಒಳಗೆ ಹೆಚ್ಚು ದುಡ್ಡು ಅನಿಸ್ಬಾರ್ದು ಅವ್ರಿಗೆ. ನಿನಗೆ 10 ರೂಪಾಯಿ ಖರ್ಚಾಗತ್ತಾ, 2 ರೂಪಾಯಿ ಹೆಚ್ಚಿಗೆ ತಗೋ, 12 ರೂಪಾಯಿ ಹೆಚ್ಚಿಗೆ 10ಕ್ಕೆ 20 ರೂಪಾಯಿ ತೊಗೋಬೇಡ, 10ಕ್ಕೆ 20 ರೂಪಾಯಿ ತೊಗೋಬೇಡ ಅಂಥೇಳಿ ನಾವು ಹೇಳಿದ್ದಾಗ್ಯದ. ಆ ರೀತಿನ ಅವರು ಕೂಡ ನಡ್ಕೊತಾರೆ. ಮುಂದಿನ ದಿನಮಾನದೊಳಗೆ ಏನಪ್ಪ, ಇಲ್ಕಲ್ ನಗರದೊಳಗೆ ಎಲ್ಲ ರೀತಿಯಿಂದ ವೈದ್ಯರು ಸಿಗ್ತಾರೆ. ಮತ್ತು ಇಲ್ಲಿ ವೈದ್ಯಕೀಯ ವೆಚ್ಚ ಏನದಲ್ಲ ಅತ್ಯಂತ ಕಡಿಮೆ ದುಡ್ಡೊಳಗೆ ಸಿಗ್ತದೆ. ಮತ್ತು ಸಂಪೂರ್ಣ ನಮಗೆ ಅಲ್ಲಿ ಏನು ನಾವು ಹೊಸಬರಾಗಿ ನಾವು ಚೈತನ್ಯ ರೂಪದಲ್ಲಿ ಹೊರಗೆ ಬರ್ತೀವಿ. ಚೈತನ್ಯ ಹೇಳ್ತಕ್ಕಂಥ ಹೆಸರನ್ನು ಮುಖ್ಯ ತಿರುಳು ಅದ. ಬಂದಿರತಕ್ಕಂಥ ರೋಗಿಗೆ ಚೈತನ್ಯ ಕೊಡೋದು, ಬಂದಿರತಕ್ಕಂಥ ರೋಗಿಗೆ ಅತಿ ಸುಶ್ರಾವವಾಗಿ ಅವ್ರನ್ನ ಸೇವೆ ಮಾಡೋದು, ಬಂದಿರತಕ್ಕಂಥ ರೋಗಿಗೆ ಯಾವುದೇ ರೀತಿಯಿಂದ ಅವ್ರಿಗೆ ತೊಂದರೆ ಆಗದೆ ಅವ್ರನ್ನ ಚೈತನ್ಯ ಅವರಲ್ಲಿ ಮೂಡಿಸೋ ಒಂದು ಮುಖ್ಯ ಉದ್ದೇಶ, ಮುಖ್ಯ ತಿರುಳು, ಮುಖ್ಯ ಸಂದೇಶ ಇಟ್ಕೊಂಡು ಈ ಒಂದು ಆಸ್ಪತ್ರೆಯನ್ನು ನಾವೆಲ್ಲ ಪ್ರಾರಂಭ ಮಾಡಿದ್ವಿ. ಇದು ಬೆಳಿಬೇಕು, ಉಳಿಬೇಕು, ಮೇಲೆತ್ತರಕ್ಕೆ ಹೋಗ್ಬೇಕಂತಂದ್ರೆ ನಮ್ಮೆಲ್ಲರ ಆಶೀರ್ವಾದ ಬೇಕೇ ಬೇಕು. ಯಾಕೆಂತಂದ್ರೆ ಇವತ್ತು ಪತ್ರಕರ್ತರಿಂದ ನಾವು ಏನಾದರೂ ನಾವು ಅವ್ರ ಬಗ್ಗೆ ಅವರಿಂದ ನಾವು ಹೆಸರು ಕಳ್ಕೊಂಡು ಅಂತಂದರೆ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ದಿಶೊಳಗೆ ನೀವೆಲ್ಲರಿಗೂ ನಾವು ಇಲ್ಲಿ ನಿಮಗೆ ಕೈ ಜೋಡಿಸಿ ಕೇಳ್ಕೊಳೋದು ಇಷ್ಟೇ. ಈ ಆಸ್ಪತ್ರೆ ಬಡ ಜನರಿಗಾಗಿ, ಈ ಆಸ್ಪತ್ರೆ ಕಡಿಮೆ ದರದಲ್ಲಿ ಸೇವೆ ಒದಗಿಸ್ತಕ್ಕಂಥ ಆಸ್ಪತ್ರೆ. ಈ ಆಸ್ಪತ್ರೆ ಎಲ್ಲ ರೀತಿಯ ಮಲ್ಟಿ ಸ್ಪೆಷಾಲಿಟಿ ವೈದ್ಯರನ್ನು ಒದಗಿಸಿಕೊಡ್ತಕ್ಕಂಥ ಆಸ್ಪತ್ರೆ. ಆಮೇಲೆ ಇಲ್ಲೆಲ್ಲೇ ನಿಮ್ಗೆ ಯಾವುದೇ ರೀತಿಯಲ್ಲಿ ನಿಮಗೆ ಅಲ್ಲಿ ಇದರಲ್ಲಿ ಲೋಪ ದೋಷಗಳು ಕಂಡು ಬಂದಲ್ಲಿ ದಯವಿಟ್ಟು ನೀವು ಇಲ್ಲಿ ಕುಂತಿರ್ತಕ್ಕಂಥ ಯಾರಿಗಾದರೂ ಒಬ್ಬರಿಗೆ ನೀವು ತಿಳಿಸಿದರೆ ಅದನ್ನು ನಾವು ಸರಿಪಡಿಸ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ನಮ್ಮ ಕರೆಗೆ ಹೋಗೊಟ್ಟು ಬಂದು ನಿಮ್ಮೆಲ್ಲ ಏನು ಇದರ ಉದ್ದೇಶಗಳನ್ನು ಸವಿಸ್ತಾರವಾಗಿ ನೀವು ಕೇಳಿದ್ದಕ್ಕೆ ನಿಮಗೆಲ್ಲರೂ ಕೂಡ ಬೆಳವಣಿಗೆ ಪರಿವಾರದ ವತಿಯಿಂದ, ಒಂದಗನೂರು ಪರಿವಾರದ ವತಿಯಿಂದ ತಮಗೆ ಅನಂತ ಧನ್ಯವಾದಗಳು ಸರ್. ಸದಾಸ್ಮರಣೀಯ ಹಾಗೂ ನಮ್ಮ ಆರೋಗ್ಯ ಇಂದು ನಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಕೋರಿಂದ ಈಗಾಗಲೇ ನಮ್ಮ ಹಳೆಯದವರು ಹಾಗೂ ನಮ್ಮ ಎಲ್ಲ ಸವಿಸ್ತಾರ ಮಾಹಿತಿ ಕೊಟ್ಟಿದ್ದಾರೆ. ಹೆಚ್ಚಿಗೆ ನಾನೇನು ಹೇಳೋದು ಇಷ್ಟಪಡಾಗಿಲ್ಲ. ಆದ್ರೆ ಈ ನೀವು ಯಾರೇ ಇಲ್ಲೇ ಇದ್ರು, ಯಾರೋ ಒಬ್ಬ ಬಡೋ ಪೇಷಂಟ್ ಬಂದಿರ್ತಾ ಗೊತ್ತಿರಬೇಕಲ್ಲ, ಅವ್ರು ನಿಮ್ಗೆ ಹೇಳ್ತಾರೆ, ನೀವು ಪರಿಚಯ ಆದರೆ ಏನೋ ಅಮೌಂಟ್ ಕೈ ಮಾಡೋದು ನೀವು ನಿಮ್ಗೆ ಹಕ್ಕೈತಿ, ನಿಮ್ಮೊಳಗೆ ನಮ್ಮವರಪ್ಪ ನೀವು ಕೈ ಮಾಡಿರಿ ಅಂತ ಹೇಳಕ್ಕೆ ಹಕ್ಕೈತಿ. ನೀವು ಬೇಕಾದಾಗ ಅವರು ನೀವು ಫೋನ್ ಮಾಡಿ ಹೇಳ್ಬೋದು, ಕಮ್ಮಿ ಮಾಡ್ಸಕ್ಕೆ ನಿಮ್ಗೆ ಹಕ್ಕೈತಿ. ಇದು ಒಂದು. ಎರಡನೇದ್ದು, ಈಗ ಹಾಸ್ಪಿಟಲ್ ನೋಟ್ ಮಷಿನ್ ಅಂತ ಹೇಳ್ತಾರಲ್ಲ, ಅಲ್ಲಿ ಏನಾಗಿರುತ್ತೆ, ಅವ್ರು ಕಲಿಬೇಕಾದ್ರೆ ಡಾಕ್ಟರ್ಗೆ ಕಲಿಬೇಕಾದ್ರೆ ಕೋಟಿಗೆ ಖರ್ಚು ಮಾಡಿರ್ತಾರೆ, ಡೊನೇಷನ್ ಕೊಟ್ಟು ಪಾಸ್ ಆಗಿ ಮಾಡಿರ್ತಾರೆ. ಆದ್ರೆ ನಾವು ಹೆಮ್ಮೆಯಿಂದ ಹೇಳ್ಬೇಕಾದ್ರೆ ನಮ್ಮ ಮನೆಯವರು ಎಲ್ಲ ಮೆರಿಟ್ ಮೇಲೆ ಕಲ್ತಾರೆ, ಎಲ್ಲವೂ ಮೆರಿಟ್, ಯಾವುದೂ ದುಡ್ಡಿದು ಇಲ್ಲ. ಮಗಳು ಸದ್ಯ ನಮ್ಮ ಮಗಳು ಸದ್ಯ ಅಕ್ಕಿನೂ ಎಲ್ಲ ಮೆರಿಟ್ ಮೇಲೆ. ಹಿಂಗಾಗಿ ಮೊದಲ ಅವರು ದುಡಿಯೋರಿಗೆ ರೊಕ್ಕ ಕೊಟ್ಟಿದ್ರೆ ಆ ರೊಕ್ಕ ತಗೋಬೇಕನ್ನೋ ಒಂದು ಇದು ಇರುತ್ತೆ ಅವ್ರಿಗೆ. ಇವ್ರು ರೊಕ್ಕನ ಕಟ್ಟಿಲ್ಲ, ಅವ್ರದ್ದು ಏನ ನನಗೆ ಬಂದ್ರೆ ಅದು ಫಸ್ಟ್ ಬಂದಾಗ 2-3 ಲಕ್ಷ, ನಾವು 1 ಲಕ್ಷ ಹೆಂಗೆ ಐತಿ ಒಂದು ಫಸ್ಟ್ ಅಷ್ಟು ಕೊಟ್ಟರು ನಮ್ಗೆ ಆಗುತ್ತೆ ಮರ, ಏನು ಚಿಂತಿಲ್ಲ, ಮೊದಲು ಮಾಡಮರೆ ಅಂತ. ಯಾಕಂದ್ರೆ ಜನರಿಗೆ ಭಾಳ ಮಂದಿ ದುಡ್ಡು ವಜ್ಜೆ ಅನಿಸುತ್ತದೆ. ಇದು ಆಪರೇಷನ್ ಆಗಿ ಏನಾಗಲಿ, ಒಂದು ಕಾಲು ಮುರಿದು ಕೈ ಮುರಿದು 1 ಲಕ್ಷ ಅಂತಾರೆ ಅಂಥವು ಎಷ್ಟು ಕಮ್ಮಿ ಆಗತ್ತ. ಮತ್ತೆ ಅವೆಲ್ಲ ತಮ್ಮ ಹೇಳಿದಂಗೆಲ್ಲ ನಮ್ಮ ತಂದೆ ಮನಿಗೆಲ್ಲ ತಾವ ಔಷಧಿ ಅವರ ಕೊಟ್ಟು ಬರ್ತಿದ್ರು. ಅವ್ರು ದುಡ್ಡು ಇರ್ತಿಲ್ಲ, ಬರೀ ಮತ್ತೆ ಆಕಡಿ ಕಾಳೆಲ್ಲ ತಗೊಂಡ್ಬಿಡ್ತಾರೆ. ಈ ರೀತಿ ಸೇವೆ ಮಾಡಿದಾರೆ. ಅವರ ಆಶೀರ್ವಾದ ಎಲ್ಲರ ಐತಿ, ನಿಮ್ಮ ಆಶೀರ್ವಾದನ ಅವ್ರು ಕೊಡ್ಬೇಕು. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.